ಸ್ವಾಮಿ ಶರಣಮಯ್ಯಪ್ಪ. ನಾವಿರೋದು ಈಗ ಖದ್ರಿ, ಮಂಗಳೂರಿನ ಶ್ರೀ ಮಂಜುನಾಥೇಶ್ವರ ಟೆಂಪಲ್. ನಮ್ಕಿನ ಜಾಸ್ತಿ ಇನ್ಫಾರ್ಮೇಶನ್ ಬಂದ್ಬಿಟ್ಟು ನಮ್ಮ ಅಣ್ಣ ಸ್ವಾಮಿಗೆ ಗೊತ್ತಿದೆ. ಅವ್ರ ಹತ್ರ ನಮ್ಮ ಮೈಕ್ಗಳು ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ. ಸ್ವಾಮಿ ಶರಣಮಯ್ಯಪ್ಪ. ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ನೋಡ್ತಾ ಇರುವಂತ ಕ್ಷೇತ್ರ ಶ್ರೀ ಕ್ಷೇತ್ರ ಕದ್ರಿ ಅಂತ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳ ಅಂತ ಅನ್ನೋದೊಂದು ಏನಿದೆ, ಧರ್ಮಸ್ಥಳ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಮಂಜುನಾಥ ಹೇಗ್ ಬಂದ್ರೆ ಅಂದ್ರೆ ಇದೇ ಮೂಲ ಸ್ಥಳದಿಂದ ಮಂಜುನಾಥ ಬಂದ. ಒಂದು ಐತಿಹ್ಯದ ಪ್ರಕಾರ ಶಿವಗಣಗಳಲ್ಲಿ ಒಬ್ಬನಾದ ಅಣ್ಣಪ್ಪ ದೈವ ಏನ್ ಮಾಡ್ತಾರೆ ಅಂತಂದ್ರೆ, ಭರ್ಮಪ್ಪ ಹೆಗ್ಡೆಯವರ ಒಂದು ಮಾತಿಗೆ ಒಳಪಟ್ಟು, ಬಿಪ್ಪಣ್ಣ ಹೆಗ್ಡೆ ಮತ್ತು ಅಮ್ಮ ಬಳ್ಳಾಟಿ ಒಬ್ಬ ಮಾತಿಗೆ ಒಳಪಟ್ಟು ಶಿವಲಿಂಗ ತಗೊಂಡ್ಬರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಧರ್ಮಸ್ಥಳಕ್ಕೆ. ಆ ಒಂದು ಧರ್ಮಸ್ಥಳದಲ್ಲಿ ಶಿವಲಿಂಗ ತರಬೇಕಾದ್ರೆ ಅಣ್ಣಪ್ಪ ದೈವ ಏನ್ ಮಾಡ್ತಾರೆ, ಅಲ್ಲಿ ಲೋಕ ಸಂಚಾರ ಮಾಡ್ಲಿಕ್ಕೆ ಬರ್ತಾರೆ. ಅಣ್ಣಪ್ಪ ದೈವನ ಶಿವನನ್ನ ತಗೊಂಡ್ಬರ್ಲಿಕ್ಕೆ ಆವಾಗ ಶ್ರೀ ಕ್ಷೇತ್ರ ಕದ್ರಿಗೆ ಬರ್ತಾರೆ. ಕದ್ರಿಗೆ ಬಂದಿರುವಂತ ಇಲ್ಲಿ ಏಳು ಕೊಳದಲ್ಲಿ ಮುನಿಗೆ ಸ್ನಾನ ಮಾಡಿ ಆಮೇಲೆ 7ನೇ ಕೊಳದಲ್ಲಿ ಅವರಿಗೆ ಮಂಜುನಾಥ ಸ್ವಾಮಿ ದರ್ಶನ ಆಗುತ್ತೆ, ಅಂದ್ರೆ ಶಿವನ ದರ್ಶನ ಆಗುತ್ತೆ. ಆ ಲಿಂಗವನ್ನ ತಗೊಂಬಂದು ಮಂಜುನಾಥನನ್ನಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಕಾಲಾಂತರದೊಳಗೆ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಮತ್ತೆ ಉಡುಪಿಯಲ್ಲಿರುವಂತ ಪೇಜಾವರ ಶ್ರೀಗಳ ಒಂದು ಅಮೃತಾಸ್ತ್ರದಿಂದ ಮರು ಪ್ರತಿಷ್ಠಾಪನೆಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ನಾಮಕರಣ ಆಗುತ್ತೆ. ಇದು ಇಲ್ಲಿನ ಒಂದು ಐತಿಹ್ಯ ಅಲ್ಲ ಗೈಸ್, ಇದು ಬಂದ್ಬಿಟ್ಟು ಇಲ್ಲಿದ ಇತಿಹಾಸ. ಹಾಗೆ ಇನ್ನೊಂದೇನ್ ಗೊತ್ತಾ, ಈ ಗುಡಿಗೆ ಬರೋ ಸ್ಪೆಷಲ್ ಕಾರಣ ಅಂದ್ರೆ, ನೀವೆಲ್ಲ ಕಾಂತಾರ ಚಾಪ್ಟರ್ 1 ಕಾಂತಾರ ಅಲ್ಲ, ಇನ್ನೊಂದು ಸ್ಪೆಷಲ್ ಏನಂತ ಅಂದ್ರೆ, ನೀವು ಗರುಡ ಗಮನ ವೃಷಭ ವಾಹನ ಮೂವಿ ನೋಡಿದ್ರ ಅಂದ್ರೆ ಆ ಮೂವಿಯಲ್ಲಿ ಇರುವಂತ ಒಂದು ಗುಡಿ ಇದು. ನೋಡಿ ಗೈಸ್, ಇದು ಬಂದ್ಬಿಟ್ಟು ಇನ್ಸೈಡ್ ಆಫ್ ದ ಕದ್ರಿ ಇದೆ. ಇವು ಮಸ್ತ್ ಇದೆ. ಏನ್ ನೋಡ್ತಾ ಇದಾರಲ್ಲ ಗೈಸ್, ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಭಾಗದಲ್ಲೆಲ್ಲ ಈ ತರಗಳು ಲಿಂಗಗಳು ಈ ತರ ಒಂದು ಇವೇನಿದೆಲ್ಲ ಎಲ್ಲಾ ಗುಡಿಯಲ್ಲಿ ಇದಾವೆ. ಓಕೆ, ಇಲ್ಲಿ ಇನ್ನೊಂದೇನೋ ಮಸ್ತ್ ಒಂದ್ ಸ್ವಲ್ಪ ಅಂದ್ರೆ ಕೊಡ ನೀರಿನ ಸ್ನಾನ ಏನೋ ಮಾಡಿಸ್ತಾರೆ. ಇಲ್ಲಿ ಫೋನ್ಸ್ ಎಲ್ಲವಿಲ್ಲ, ದರ್ಶನ ಆದ್ಮೇಲೆ ಮತ್ತೆ ಬರ್ತೀನಿ ಗಾಯ್ಸ್. ಈಗಷ್ಟೇ ಒಂದ್ ಸ್ವಲ್ಪ ಸಮಯ ಈಗಷ್ಟೇ ದರ್ಶನ ಮಾಡ್ಕೊಂಡು ಬಂದು ಹೊರಗಡೆ ನೋಡಿ ಹೆಂಗಿದೆ. ಇದು ಕದ್ರಿ ಮಂಜುನಾಥೇಶ್ವರ. ನಾವು ಬಂದಿರೋದೀಗ ಕೆರೆಗೆ. ಇಲ್ಲಿ 7 ಕೆರೆ ಇದಾವೆ. ಆದ್ರೆ ಏನ್ ಮಾಡ್ತೀರಾ, ಕ್ಲೀನಿಂಗ್ ನಡೆಸ್ತಾ ಇದ್ದಾರೆ, ನಮ್ಗೆ ಹೋಗೋದಿಕ್ಕೆ ಇಲ್ಲ. ಇದು ಅಲ್ವಾ, ನಾನು ಯಾವಾಗ ಬಂದ್ರು ಇದೇ ಆಗೋದು ಅಂತ ನೋಡಿ. ಕ್ಲೀನಿಂಗ್ ನಡೀತಾ ಇದೆ. ಇದು ಕೆರೆ ನೀರು ಬರುತ್ತೆ ಇಲ್ಲಿಗೆ. ಇದು ಬಂದಿಟ್ಟು ಕದ್ರಿ. ನೀವು ಗರುಡ ಗಮನ ವೃಷಭವಾಹನ ಮೂವಿಲಿ ನೋಡಿದ್ರೆ ಅಲ್ಲಿ ರಿಷಬ್ ಶೆಟ್ಟಿ ಅಲ್ಲಿ ಕುಂತಿರ್ತಾನೆ. ಅವನಿಗೆ ಅರ್ಚಕರ ಬಂದ್ಬಿಟ್ಟು ನೀರು ಹಾಕಿ ತಲೆ ಮೇಲೆ ಹಾಕಿ ಅವನು ಏನ್ ಪಾಪ ಮಾಡಿರ್ತಾನ ಅದನ್ನ ತೊಳಿತಾರೆ. ಅದು ಅಲ್ಲೇ ನಡೆಯುತ್ತೆ. ಅಲ್ಲಿ ಮಂಡಿಗಾಲಲ್ಲೇ ಕುಂತ್ರೆ ಅವರಿಗೆ ಮಾಡ್ತಾರೆ. ಇದು ಇಲ್ಲಿನ ಸ್ಪೆಷಾಲಿಟಿ. ಇಲ್ಲಿಂದ ನೀರು ಬರುತ್ತೋ ಇನ್ನು ಆ ಅರ್ಚಕರು ಎಲ್ಲಿಂದ ತರ್ತಾರೆ ಅಂತ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಕದ್ರಿ, ಇದು ಕೆರೆಗಳು ನೋಡಿದ್ರಲ್ಲ. ಮುಂದೆ ಇನ್ನೊಂದು ಟೆಂಪಲ್ಗೆ ಹೋಗೋದಿದೆ, ಅಲ್ಲಿ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್. ಸ್ವಾಮಿ ಶರಣಮಯ್ಯಪ್ಪ. ಇವಾಗ ನಾವು ಬಂದಿರೋದು ಕುತ್ತಾರ ಕೊರಗಜ್ಜನ ದರ್ಶನ ಮಾಡ್ಲಿಕ್ಕೆ. ಕೊರಗಜ್ಜ ಅಂದ್ರೆ ಎಲ್ಲರಿಗೂ ನೆನಪಾಗುತ್ತೆ ಕಾಂತಾರ ಮೂವಿ. ಆ ಮೂವಿಯಿಂದ ನಿಮ್ಗೆಲ್ಲರಿಗೂ ಗೊತ್ತಾಗಿರೋದೆ ಕೊರಗಜ್ಜ ಯಾರು, ಏನ್ ಬಗ್ಗೆ ಅಂತ. ಈ ಕುತ್ತಾರದಲ್ಲಿರೋದು ಬಂದ್ಬಿಟ್ಟು ಅವರ ಮೂಲ ಸ್ಥಾನ ಇದೆ ನೋಡಿ. ಕೊರಗಜ್ಜಂದು ಏನಿದೆ ಅಲ್ವಾ, ಇದು ಬಂದ್ಬಿಟ್ಟು ಮೂಲ ಸ್ಥಾನ ಅಯ್ಯಪ್ಪ ಕೊರಗಜ್ಜನವರದು.
ಸ್ವಾಮಿ ಶರಣಂ. ಈಗ ತಾನೇ ನಾವು ಕೊರಗಜ್ಜಂದ ದರ್ಶನ ಮಾಡ್ಕೊಂಡ್ ಬಂದಿದ್ದೀವಿ. ಇಲ್ಲಿ ಖಂಡಿತ ಫೋನ್ಸ್ ಅಂತ ತಗೊಂಡೋಗ ಹೋಗ್ಬೇಡಿ, ಅಷ್ಟು ವಿಡಿಯೋ ಮಾಡೋದಕ್ಕೆ ಬೈದ್ ಬಿಟ್ಟಿದ್ದಾರೆ. ಹಾಗೆ ಇದು ಬಂದ್ಬಿಟ್ಟು ಅಲ್ಲಿ ಪ್ರಸಾದ, ಅಲ್ಲಿ ಅಭಿಷೇಕ, ಅಲ್ಲಿ ಪ್ರಸಾದ ಏನಂದ್ರೆ ಸರಾಯಿ ಮತ್ತೆ ಇದನ್ನೆಲ್ಲ ಅದನ್ನು ಅವ್ರು ಪ್ರಸಾದ ಆಗಿರ್ತಾರೆ. ಇಲ್ಲಿ ಟೈಮಿಂಗ್ಸ್ ಏನಿರಲ್ಲ. ಅದೇ ಹೆಣ್ಮಕ್ಳಿಗೆ ಬಂದ್ಬಿಟ್ಟು ಸಾಯಂಕಾಲ 6 ಗಂಟೆ 6:30 ಹಿಡಿದು ಬೆಳಗ್ಗೆ 6:30 ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಾಯಂಕಾಲ 6 ಗಂಟೆಯಿಂದ ಹಿಡಿದು ಏನು ಬೆಳಗ್ಗೆ 6:30ವರೆಗೂ ಏನಿರ್ತಲ್ಲ ಹೆಣ್ಮಕ್ಳಿಗೆ ಅಲಾವ್ ಇರೋದಿಲ್ಲ. ಈ ಒಂದು ಕುತ್ತಾರ ಬಂದ್ಬಿಟ್ಟು ನಾವೇನ್ ಬಂದಿದ್ವಿ ಅಲ್ವಾ, ಇದು ಬಂದ್ಬಿಟ್ಟು ಕೊರಗಜ್ಜನ ಮೂಲ ಸ್ಥಾನ ಅಂತ ಕರೀತಾರೆ. ಕೊರಗಜ್ಜಂದು 7 ಮೂಲ ಸ್ಥಾನಗಳಿದಾವೆ. ಅದರಲ್ಲಿ ಕುತ್ತಾರದಲ್ಲಿರೋದಂದ್ರೆ ಇದು ಒಂದು ಮೂಲ ಸ್ಥಾನನೇ ಹೌದು. ಇದರಲ್ಲಿ ಪ್ರಸಾದ ಬಂದ್ಬಿಟ್ಟು ಇವರು ಚಕ್ಲಿ, ಕೋಡ್ಬಳೆ ಈ ತರ ಕೊಡ್ತಾರೆ. ಮತ್ತೆ ಸರಾಯಿ ಬಾಟಲ್ ಎಲ್ಲ ಇಲ್ಲೇ ಪ್ರಸಾದ ಆಗಿರುತ್ತೆ. ಇಲ್ಲಿಂದ ಮತ್ತೆ ಮುಂದೆ ಬಿಡಿಸಿ ಮತ್ತೆ ಮುಂದೆ ಹಾಗೆ ಒಂದ್ಸಲ ತೋರಿಸ್ಬಿಡ್ತೀನಿ ಕೊರಗಜ್ಜನ ಗುಡಿ ಹೆಂಗಿರುತ್ತೆ ಅಂತ. ಇದು ಬಂದ್ಬಿಟ್ಟು ಕೊರಗಜ್ಜನ ಗುಡಿ. ಹಿಂಗೇನಿಲ್ಲಿ ಇಲ್ಲಿಂದ ಹಿಂಗ್ ಒಳಗೆ ಹೋದ್ರೆ ನಿಮಗೆ ಸಿಗುತ್ತೆ.